ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಸೀಗೋಡ್ ಕೆಫೆ ಅಂತ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ಇದು ಬಾಳೆಹೊನ್ನೂರು ರೋಡಲ್ಲಿ ಬರುತ್ತೆ, ಚಿಕ್ಕಮಂಗ್ಳೂರು ಹತ್ರ. ಶೃಂಗೇರಿ ರೋಡ್ ಕನೆಕ್ಟಿವಿಟಿ ಇದೆ ಇದಕ್ಕೆ. ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು, ತುಂಬಾ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಆಗಿರ್ಬೋದು ಮತ್ತು ಅಲ್ಲಿ ಊಟ ತಿಂಡಿಗಳು ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಸಣ್ಣದಾಗಿ ಪಾರ್ಕು ಮಾಡಿದ್ದಾರೆ. ಮತ್ತು ನಿಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡೋ ಅಂಥ ಫೆಸಿಲಿಟಿನೂ ಕೊಟ್ಟಿದ್ದಾರೆ. ಲೈಕ್ ವಾಶ್ರೂಮು ಮತ್ತು ಫ್ರೆಶನ್ ಅಪ್ ಆಗೋಕ್ಕೆ ಒಳ್ಳೆ ಜಾಗ. ಸುತ್ತಮುತ್ತಲೂ ಒಳ್ಳೆ ಗ್ರೀನರಿ ಇದೆ. ಅಂದರೆ ನಿಮಗೆ ಇಲ್ಲೇ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ತೆಂಗಿನ ಮರ, ಮಾವಿನ ಮರ, ಸೀಬೆಕಾಯಿ ಮರ ಎಲ್ಲನೂ ಗೇಟ್ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಇವ್ರದ್ದು ಸ್ಟೇನೂ ಇದೆ ಅಂತೆ, ಬಟ್ ನಾವು ಸ್ಟೇಗೆಲ್ಲ ಹೋಗಿಲ್ಲ. ನಾವು ಬರೀ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ನಾವು ಹೋಗಿದ್ದು ಟೈಮಲ್ಲಿ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ದಟ್ ವಾಸ್ ಎನ್ ವೀಕೆಂಡ್. ತುಂಬ ರಶ್ ಇದ್ದರು ಜನ. ಅವ್ರಿಗೆ ಪಾಪ ಸರ್ವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಊಟದ ಟೈಮ್ ಆಗೋಗಿತ್ತು, ಅಷ್ಟು ರಶ್ ಇತ್ತು. ನೋಡ್ಬೋದು ನೀವು ಇಲ್ಲಿ ಮಾವಿನಕಾಯಿ ಮರಗಳೆಲ್ಲ ಇದೆ. ಮತ್ತು ಅಡಿಕೆ ತೋಟನೂ ಇದೆ. ಅಫ್ಕೋರ್ಸ್ ಚಿಕ್ಕಮಂಗ್ಳೂರು ಅಂತ ಹೇಳಿದ್ಮೇಲೆ ಗ್ರೀನರಿ ಜಾಸ್ತಿನೇ ಇರುತ್ತೆ. ನೋಡಿ, ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಸೀಗೋಡು ಹೋಟೆಲ್ಲು. ಸರ್ವಿಸು ತುಂಬಾ ಚೆನ್ನಾಗಿತ್ತು. ಓನ್ಲಿ ಪ್ರಾಬ್ಲಮ್ ಈಸ್ ಅವ್ರಿಗೆ ಕ್ರೌಡ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡಿ, ಲೆಫ್ಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಉಯ್ಯಾಲೆ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಥರ ಎಲ್ಲ ಇತ್ತು. ಅದಾದಮೇಲೆ ನಿಮಗೆ ವಾಶ್ರೂಮು ಮತ್ತು ಫ್ರೆಶನ್ ಅಪ್ ಆಗೋಕ್ಕೆ ಜಾಗ ಕೂಡ ಇದೆ. ದಿಸ್ ಈಸ್ ಸೀಗೋಡು ಕೆಫೆ ಮೆನ್ಯೂ. ಒಂದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕಿಲ್ಲಿ, ಅವ್ರದ್ದು ಸೀಗೋಡು ಕೆಫೆ ಮೆನ್ಯೂನಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಪ್ರಿಂಟ್ ಮಾಡಿ ಹಾಕಿದ್ದಾರೆ. ನಾವು ಹೋಗಿದ್ದು ಆ್ಯಕ್ಚುಲಿ ತುಂಬಾ ಲಾಂಗ್ ಬ್ಯಾಕು. ನನಗೆ ಈ ವಿಡಿಯೋ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ, ಅದಕ್ಕೆ ಇದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ನಾವು ಹೋಗಿದ್ದು ಊಟ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಏನು ಆಪ್ಷನ್ಸ್ ಇರಲಿಲ್ಲ, ಜಾಸ್ತಿ ನಾರ್ತ್ ಇಂಡಿಯನ್ ಮತ್ತು ಚೈನೀಸೇ ಇತ್ತು. ನಾವು ನಾರ್ತ್ ಇಂಡಿಯನ್ ಮೀಲ್ಸ್ ಆಪ್ಟ್ ಮಾಡಿದ್ವಿ, ಬೇರೆ ಏನೂ ಆಪ್ಷನ್ ಇಲ್ಲದೆ. ಚೆನ್ನಾಗಿತ್ತು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಆ್ಯಂಬೇಸು ತುಂಬಾ ಚೆನ್ನಾಗಿದೆ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ರೇಟ್ಸ್ಗಳನ್ನೆಲ್ಲ ಚೆಕ್ ಮಾಡ್ಬೋದು. ಅಫ್ಕೋರ್ಸ್ ಈಗ ರೇಟೆಲ್ಲ ಚೇಂಜ್ ಆಗಿರ್ಬೋದು ಬಿಕಾಸ್ ಆಫ್ ಗ್ಯಾಸ್ ಪ್ರಾಬ್ಲಮ್. ರೀಸೆಂಟಾಗಿ ಹೋಗಿಲ್ಲ, ತುಂಬ ಲಾಂಗ್ ಬ್ಯಾಕ್ ವಿಡಿಯೋ ಇದು. ಒಂದೊಳ್ಳೆ ಫ್ರೆಶನ್ ಅಪ್ ಆಗೋಕ್ಕೆ ಜಾಗ ನೀವೇನಾದ್ರು ಹುಡುಕ್ತಾ ಇದ್ದರೆ, ಮಕ್ಕಳ ಜೊತೆಗೆ ಏನಾದ್ರು ಇದ್ದರೆ, ಅವರಿಗೂ ಸ್ವಲ್ಪ ಬ್ರೇಕ್ ಬೇಕು ಅಂತ ಇದ್ದರೆ ನೀವು ಇಲ್ಲಿ ಕರ್ಕೊಂಡು ಹೋಗ್ಬೋದು. ಊಟಗಳು ಅಂದರೆ ಚಾಟ್ಸ್ ಅಥವಾ ಐಟಮ್ಸ್ಗಳೇನಿದೆ ಅದು ಚೆನ್ನಾಗೇ ಇತ್ತು. ಕ್ವೈಟ್ ಎನಫ್ ಆಗೇ ಇದೆ. ಮತ್ತು ಪ್ರೈಸಸ್ ಏನು ತುಂಬ ಹೆವಿಯಾಗಿಲ್ಲ, ರೀಸನಬಲ್ ಆಗೇ ಇದೆ ಪ್ರೈಸಸ್ ಇದ್ರದ್ದು. ತುಂಬ ಆಪ್ಷನ್ಸು ಅವೈಲಬಲ್ ಇದೆ. ಅಫ್ಕೋರ್ಸ್ ನೀವು ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿ. ವೀಕೆಂಡ್ಸ್ಗಳೆಲ್ಲ ಆದರೆ ತುಂಬ ರಶ್ ಆಗೋಗುತ್ತೆ, ಅದು ಒಂದು ಮೇಯ್ನ್ ಪ್ರಾಬ್ಲಮ್ ಇದೆ. ನೋಡಿ, ಇದು ನಾವು ತೊಗೊಂಡಿರೋವಂಥ ಸೌತ್ ಇಂಡಿಯನ್ ಥಾಲಿ, ಇದು ನಾವು ಆಪ್ಟ್ ಮಾಡಿರೋದು. ಕೊಟ್ಟಿದ್ದರು ಅದರಲ್ಲಿ ಫಸ್ಟು ಟೊಮೆಟೊ ಸೂಪ್ ಕೊಟ್ಟಿದ್ದರು. ಸ್ವಲ್ಪ ಸ್ವೀಟ್ ಕಡೆ ಇತ್ತು ಟೊಮೆಟೊ ಸೂಪು, ಅದಕ್ಕೆ ಒಂದು ಮಸಾಲ ಪಾಪಡು ಮತ್ತು ಸೂಪ್ಗೆ ಬ್ರೆಡ್ ಹಾಕಿದರು. ಊಟದಲ್ಲಿ ಮಾಮೂಲಿ ಮೊಸರು, ಮಜ್ಜಿಗೆ, ರಸಮ್ ಮತ್ತು ಸಾಂಬಾರು, ಪಾಪಡು, ಪಾಯಸ ಎಲ್ಲ ಕೊಟ್ಟಿದ್ದರು. ಇಟ್ ವಾಸ್ ಕ್ವೈಟ್ ಗುಡ್. ಅಂದರೆ ತುಂಬ ಹೊಟ್ಟೆ ಹಸಿತಿದ್ರೆ ಅದೆಲ್ಲ ಗೊತ್ತಾಗಲ್ಲ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಾವು ಹೋಗಿದ್ದು ಊಟ ಟೈಮ್ ಆಗೋಗಿತ್ತು, ಹಾಗಾಗಿ ನೋ ಅದರ್ ಆಪ್ಷನ್. ಊಟದ ಜೊತೆ ಚಪಾತಿನೂ ಕೊಟ್ಟಿದ್ದರು, ಬೇರೆ ಏನು ಆಪ್ಷನ್ ಇರಲಿಲ್ಲ. ನಾವು ಹೋದಾಗ ಬರೀ ಚಪಾತಿ ಮಾತ್ರ ಇತ್ತು, ಹಾಗಾಗಿ ನಾವು ಚಪಾತಿನೇ ತಗೊಂಡ್ವಿ, ಬೇರೆ ಎಲ್ಲ ಚೈನೀಸ್ ಐಟಮ್ಗೆ ಹೋಗೋ ಬದಲಾಗಿ. ಇದು ನಿಮ್ಗೆ ಎಕ್ಸಾಕ್ಟಾಗಿ ಗೂಗಲಲ್ಲಿ ಸೀಗೋಡ್ ಹೋಟೆಲ್ ಅಂತ ಕೊಟ್ಟರೆ ನಿಮಗೆ ಬರುತ್ತೆ. ಬಾಳೆಹೊನ್ನೂರು ರೋಡಲ್ಲಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.